ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ನಮ್ಮ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ, ಅದುವೇ ಕ್ಯಾಬೇಜಿನ ಒಂದು ಕೂರ್ಮಾ. ಈ ಕೂರ್ಮಾದಲ್ಲಿ ಬೇರೆ ಕೂರ್ಮಾಗಳಿದ್ದಂತೆ ತುಂಬಾ ಎಣ್ಣೆ ಮಸಾಲೆಗಳು ಎಂಥದ್ದು ಜಾಸ್ತಿ ಇರಲ್ಲ ಕಣ್ರಿ. ತುಂಬಾ ಸಿಂಪಲ್ ಆಗಿ ತುಂಬಾ ಅದ್ಭುತವಾಗಿ ಬ್ಯಾಲೆನ್ಸ್ಡ್ ವರ್ಷನ್ ಅಲ್ಲಿ ಇರುತ್ತೆ. ಬೆಳಿಗ್ಗೆ ತಿಂಡಿಗಂತೂ ಪೂರಿ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ಕೂರ್ಮಾ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಕೂರ್ಮಾ ಮಾಡಲಿಕ್ಕೆ ನಾನೊಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಇದರಲ್ಲಿ ಈ ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿಯನ್ನ ಒಂದು 1/4 ಕಪ್ನಷ್ಟು ನಾನು ಹಾಕೊಳ್ತೇನೆ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಹುರಿಗಡಲೆ, ಒಂದು 10 ರಿಂದ 12 ಗೋಡಂಬಿ, ಒಂದು 5 ಹಸಿ ಮೆಣಸಿನಕಾಯಿ, ಮತ್ತೆ 1 ಇಂಚಷ್ಟು ಚಕ್ಕೆ. ಈಗ ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಸೂಪರ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತೇನೆ. ಸ್ನೇಹಿತರೆ, ನೀವು ಗಮನಿಸ್ತಾ ಇದ್ರೆ ನೋಡಿ, ಈ ಒಂದು ಮಸಾಲೆ ಅಂತಕ್ಕಂಥದ್ದು ಎಷ್ಟು ಫೈನ್ ಆಗಿ ಆಗ್ಬೇಕು. ಸೊ ನೆನಪಿಟ್ಕೊಳ್ಳಿ, ಈ ಮಸಾಲೆ ಅಂತಕ್ಕಂಥದ್ದು ಎಷ್ಟು ಫೈನ್ ಆಗಿ ನೀವು ಅರಿತೀರೋ ಈ ಒಂದು ಕೂರ್ಮಾ ಅಂತಕ್ಕಂಥದ್ದು ಅಷ್ಟು ಚಂದ ಬರುತ್ತೆ. ಸೊ ಈಗ ಈ ಮಸಾಲೆನ ಪಕ್ಕಕ್ಕೆ ಇಟ್ಕೊಳ್ಳುವ. ಇಲ್ಲಿ ಒಂದು ಹೆವಿ ಬಾಟಮ್ ಪ್ಯಾನ್ ಅನ್ನ ಅಥವಾ ಒಂದು ಬಾಣಲೆಯನ್ನ ತಗೊಂಡಿದ್ದೀನಿ. ಇದರಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಸ್ನೇಹಿತರೆ, ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಎಸಳಷ್ಟು ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಅಂತಕ್ಕಂಥದ್ದು ಎಲ್ಲ ಇದು ಚಿಟಪಟ ಅನ್ನೋದು ನಿಂತೋಗ್ಬಿಡ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡುವ. ಈಗ ಇದರಲ್ಲಿ ಒಂದು ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕೊಳ್ತೇನೆ. ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಈರುಳ್ಳಿನ ಬಾಡಿಸುವ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಸ್ವೆಟ್ ಆಗಿದೆ. ಇಷ್ಟು ಮಾತ್ರ ಸ್ವಲ್ಪ ಮೆತ್ತಗಾದ್ರೆ ಸಾಕಾಗತ್ತೆ. ಸೊ ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ರೆಶ್ ಆಗಿ ಅರೆದಿರ್ತಕ್ಕಂಥದ್ದು. ಸೊ ಈಗ ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷಗಳ ಕಾಲ ಹೈ ಫ್ಲೇಮ್ ಇದನ್ನ ಸಾಟೆ ಮಾಡುವ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇದರಲ್ಲಿ ಒಂದು ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಟೊಮೆಟೊ ಸಹ ಅಷ್ಟೇ ಮೆತ್ತಗಾಗೋವರೆಗೂ ಇದನ್ನ ನಾವು ಬಾಡಿಸಬೇಕು. ಈಗ ಟೊಮೆಟೊನ ಸಹ ಮುಚ್ಚಿಬಿಟ್ಟು ಸ್ವಲ್ಪ ಮೆತ್ತಗಾಗೋದಕ್ಕೆ ಬಿಡುವ. ಈಗ ಸುಮಾರು ಒಂದು 2 ನಿಮಿಷ ಆಗಿದೆ. ನೋಡಿ, ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಈಗ ನಾವು ಮಾಡಿದ್ವಲ್ಲ ಈ ಒಂದು ಮಸಾಲೆಯನ್ನ ಹಾಕೊಂಡ್ಬಿಡುವ. ಈಗ ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ನೆನಪಿರ್ಲಿ, ಲೋ ಫ್ಲೇಮ್ ಅಲ್ಲಿ ಮಾತ್ರ ಈ ಮಸಾಲೆನ ಹುರಿಬೇಕು. ಇಲ್ಲ ಅಂತ ಹೇಳಿದ್ರೆ ಈ ತೆಂಗಿನಕಾಯಿ ಮತ್ತೆ ಗೋಡಂಬಿ ಹಾಕಿರ್ತೀವಲ್ಲ, ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದನ್ನ ಚೆನ್ನಾಗಿ ಫ್ರೈ ಮಾಡುವ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಮಸಾಲೆ ಎಲ್ಲ ಒಂದು ಹದಕ್ಕೆ ಬಂದಿದೆ, ತಳ ಎಲ್ಲ ಹಿಡಿತಾ ಇಲ್ಲ, ಸ್ವಲ್ಪ ತಳ ಬಿಡ್ತಾ ಇದೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಈ ಒಂದು ಕ್ಯಾಬೇಜ್ ಇರುತ್ತಲ್ಲ, ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕೊಂಡ್ಬಿಡುವ. ಸೊ ಈಗ ಈ ಕ್ಯಾಬೇಜ್ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡುವ. ಈಗ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮತ್ತೊಮ್ಮೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಬಟ್ ನೆನಪಿರ್ಲಿ, ಈಗ ಈ ಎಲೆ ಕೋಸು ಅಂತಕ್ಕಂಥದ್ದು ಏನಿದೆ ಅಲ್ಲ, ಇದು ಕ್ಲೀನಾಗಿ ಬೇಯಬೇಕು. ಅದು ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ನಾನು ಹಾಕೊಳ್ತೇನೆ. ಈಗ ಒಮ್ಮೆ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡುವ. ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇವಾಗ ಇದನ್ನ ಬೇಯಿಸಬೇಕಂದ್ರೆ ನಾವು ಲಿಡ್ಡನ್ನ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ತೀವಿ. ಬಟ್ ನೆನಪಿರ್ಲಿ, ಮಧ್ಯದಲ್ಲಿ ಇದನ್ನ ಈ ರೀತಿ ಕಲಿಸ್ತಾನೆ ನೀವು ಇದನ್ನ ಬೇಯಿಸಬೇಕು. ಕಾರಣ ಏನಂತ ಹೇಳಿದ್ರೆ, ಇದರಲ್ಲಿ ಇರ್ತಕ್ಕಂಥ ಗೋಡಂಬಿ ಮತ್ತೆ ಕೊಬ್ಬರಿ ಇರುತ್ತಲ್ಲ, ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫ್ಲೇಮ್ ಅನ್ನ ಕಮ್ಮಿ ಇಡಿ, ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 15 ನಿಮಿಷಗಳ ಕಾಲ ಇದು ಕಂಪ್ಲೀಟ್ ಆಗಿ ಕುಕ್ ಆಗೋದಕ್ಕೆ ಬಿಡುವ. ಮಿತ್ರರೇ, ಸುಮಾರು ಈಗ ಒಂದು 15 ನಿಮಿಷ ಆಗಿದೆ. ನೋಡಿ, ಈಗ ಇದು ಪರ್ಫೆಕ್ಟ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ.
ಇಷ್ಟು ಒಂದು ಕನ್ಸಿಸ್ಟೆನ್ಸಿ ನಮಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇದು ತಣ್ಣಗಾದ್ರೆ ಇನ್ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಈಗ ಫೈನಲ್ ಟಚಸ್ ಆಗಿ ಏನ್ ಮಾಡ್ತೀನಿ, ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಉದುರಿಸ್ಕೊಂಡ್ಬಿಡುವ. ಇವನ್ನೆಲ್ಲ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಗಳ ಕಾಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ಈ ಒಂದು ಕ್ಯಾಬೇಜಿನ ಒಂದು ಕೂರ್ಮ ರೆಡಿ. ಬಾ 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 ಬಾ, ಏನ್ ಕ್ಲಾಸ್ ಆಗಿದೆ ನೋಡ್ರಿ, ಎಷ್ಟು ಸಖತ್ತಾಗಿದೆ. ಆ ಫ್ಲೇವರ್, ಆ ಘಮ ಇರುತ್ತಲ್ಲ, ಅದ್ಭುತವಾಗಿ ಬರ್ತಾ ಇದೆ, ಒಳ್ಳೆ ಪರಿಮಳ. ಈ ಒಂದು ಕೂರ್ಮ ಏನಿದೆ ಗೊತ್ತಾ, ಇದು ತುಂಬಾ ಸ್ಪೈಸಿ ಇರೋದಿಲ್ಲ, ಅಂದ್ರೆ ತುಂಬಾ ಖಾರ ಇರೋದಿಲ್ಲ. ಆದ್ರೆ ಪೂರಿ ಮತ್ತೆ ಚಪಾತಿ ಜೊತೆಗಂತೂ ಅದ್ಭುತವಾದ ಕಾಂಬಿನೇಷನ್. ಬೆಳಗಿನ ಜಾವ ತಿಂಡಿಗೆ ಇದನ್ನ ಒಳ್ಳೆ ಒಂದು ರೆಸಿಪಿ ಅಂತಾನೆ ಹೇಳ್ಬಹುದು. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಹಾಗಾದ್ರೆ ಮಾಡ್ತೀರಾ? ಹಾಗಾದ್ರೆ ಮನೇಲಿ ಮಾಡಿ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಿಮ್ಮ ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.